ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿರುವುದರ ಮುಂದುವರೆದ ಭಾಗ ಪಾರ್ಟ್ 2. ಜೊತೆಯಲ್ಲಿ ನಾನು ಸೇವಂತಿಗೆ ಹೂ ಗಿಡಗಳನ್ನ ನೆಲಕ್ಕೆ ಹಾಕುವಾಗ ನೆಲವನ್ನು ಯಾವ ರೀತಿ ಹದ ಮಾಡ್ಕೋಬೇಕು, ಎಷ್ಟು ಹಂತದ ಹದ ಮಾಡ್ಕೋಬೇಕು, ಹಾಗೂ ಸೇವಂತಿಗೆ ಹೂ ಗಿಡಗಳನ್ನ ನೆಡುವ ಮುನ್ನ ನೆಲಕ್ಕೆ ಅಥವಾ ಮಣ್ಣಿಗೆ ಯಾವ ರೀತಿಯ ಗೊಬ್ಬರದ ಮಿಶ್ರಣಗಳನ್ನ ಹಾಕಬೇಕು, ಹಾಗೂ ಎಷ್ಟು ಅಂತರದಲ್ಲಿ ನೆಡಬೇಕು, ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸೇವಂತಿಗೆ ಹೂ ಬೆಳೆಗಾರರು ಯಾರಾದರೂ ಇದ್ದು ನಾನು ಹೇಳಿರೋ ಟಿಪ್ಸ್ ನಿಮ್ಗೆ ಅಷ್ಟು ಯೂಸ್ಫುಲ್ ಆಗಲ್ಲ. ಯಾಕಂತಂದರೆ ನಾನು ಚಿಕ್ಕದಾಗಿ ಗಾರ್ಡನಲ್ಲಿ ಸೇವಂತಿಗೆ ಬೆಳೆಯೋರಿಗೆ ಮಾತ್ರ ಇದು ವಿಡಿಯೋ. ಯಾಕಂತಂದರೆ ಹೆಚ್ಚು ಸೇವಂತಿಗೆ ಹೂ ಗಿಡಗಳನ್ನ ಕಮರ್ಷಿಯಲ್ ಪರ್ಪಸ್ಗಾಗಿ ಬೆಳೆಯೋರ ಟಾರ್ಗೆಟ್ ಬೇರೆ ಇರುತ್ತೆ, ಉದ್ದೇಶ ಬೇರೆ ಇರುತ್ತೆ. ಇದು ನಾವು ಗಾರ್ಡನರ್ಸು ನಮ್ಮ ಖುಷಿಗಾಗಿ, ನಮ್ಮ ಹಾಬಿಯಾಗಿ ನಾವು ಬೆಳೀತಾ ಇರೋವಂಥದ್ದು. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ನೋಡಿ. ಡೆಫಿನೆಟ್ಲಿ ಇದು ನಿಮ್ಮ ಒಂದು ಡಿಸ್ಟರ್ಬ್ಡ್ ಮೈಂಡ್ ಅಥವಾ ಸೋಲ್ ಏನಿರುತ್ತೋ ಅದಕ್ಕೆ ಒಂದು ಸೂತಿಂಗ್ ಫೀಲ್ ಕೊಡೋವಂಥದ್ದು, ಒಂದು ಆರಾಮ್ ಅನಿಸೋ ಅಂಥದ್ದು. ಯಾವುದೇ ಒಂದು ಸ್ಲೈಡ್ ಆಗಿರ್ಬೋದು ನಾನು ಹೆಚ್ಚು ಡ್ರ್ಯಾಗ್ ಮಾಡಿಲ್ಲ, ಸಿಂಪಲ್ಲಾಗಿ ಎಲ್ಲ ಸ್ಲೈಡ್ನೂ ಕೂಡ ಕಡಿಮೆ ಅವಧಿನಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನನಗೆ ನನ್ನ ಗಾರ್ಡನಲ್ಲಿ ನಾನು ಯಾವುದೇ ಒಂದು ಏರಿಯಾ ಅಥವಾ ಚೂಸ್ ಮಾಡಿದಂತಹ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದು ತುಂಬ ವೆಲ್ ಆರ್ಗನೈಸ್ಡ್ ಆಗಿರಬೇಕು ಮತ್ತು ಸ್ಟ್ರಕ್ಚರ್ಡ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಹಾಗಾಗಿ ಮಧ್ಯಕ್ಕೆ ಅಂದರೆ ಆ ಕಡೆ ಮತ್ತು ಈ ಕಡೆ ಗಿಡಗಳನ್ನ ಹಾಕಿ ಮಧ್ಯದಲ್ಲಿ ಓಡಾಡೋದಕ್ಕೆ ಅಂತೇಳಿ ನಾನು ಇಟ್ಟಿಗೆಗಳನ್ನ ಜೋಡಿಸಿ ಈ ರೀತಿ ಒಂದು ದಾರಿ ಥರ ಮಾಡ್ಕೊಂಡಿರೋವಂಥದ್ದು. ಮತ್ತು ಅದು ನೋಡೋದಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣೋದ್ರ ಜೊತೆಗೆ ನಮಗೂ ಕೂಡ ನಾವು ಮಾಡಿರೋ ಕೆಲಸನ ಫೈನಲ್ ಆಗಿ ನಿಂತು ನೋಡಿದಾಗ ಅದು ಖುಷಿ ಕೊಡುವಂತಿರಬೇಕು. ಇಲ್ಲಿ ನಾನು ಲೆಫ್ಟ್ ಸೈಡು ಹೋದ ವರ್ಷ ಹಾಕಿದ್ದಂತಹ ಬದನೆ ಸಸಿಗಳು ಈ ವರ್ಷ ಎಲ್ಲ ಸ್ವಲ್ಪ ಹಾಳಾಗಿತ್ತು ಮತ್ತು ಅಷ್ಟೇನು ಚೆನ್ನಾಗಿ ಬಿಡ್ತಿರ್ಲಿಲ್ಲ. ಅವೆಲ್ಲವನ್ನೂ ಕೂಡ ಕಟ್ ಮಾಡಿ ತೆಗೆದು ಈಗ ಅವುಗಳಿಗೂ ಕೂಡ ಒಂದು ಈ ರೀತಿ ಇಟ್ಟಿಗೆಗಳನ್ನ ಜೋಡಿಸಿ ಚೆನ್ನಾಗಿ ಒಂದಷ್ಟು ಗೊಬ್ಬರ ಹಾಕಬೇಕು ಅಂತ ಹೇಳಿ ಚೂಸ್ ಮಾಡ್ಕೊಂಡಿರೋ ಅಂಥದ್ದು. ಮತ್ತು ನಾನು ಈ ವಿಡಿಯೋನ ಅಲ್ಲೇ ಯೂಟ್ಯೂಬ್ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ಚೆನ್ನಾಗಿ ವ್ಯೂಸ್ ಆಗಿರೋ ಅಂಥದ್ದು. ಇದಕ್ಕೂ ಕೂಡ ನಿಮ್ಮ ಬೆಂಬಲ ಸಪೋರ್ಟ್ ಹಾಗೇ ಇರಲಿ. ನಾವು ಗಾರ್ಡನರ್ಸು ಹೆಚ್ಚೇನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಒಂದು ಲೈಕು ವ್ಯೂಸು, ಒಂದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅನ್ನೋದನ್ನಷ್ಟೇ ಅಪೇಕ್ಷಿಸ್ತೀವಿ. ನಾನು ಈ ಬದನೆ ಸಸಿಗಳಿಗೆ ಮೊದಲ ಹಂತದಲ್ಲಿ ಸ್ವಲ್ಪ ವುಡ್ ಡ್ಯಾಶ್ ಅಥವಾ ಬೂದಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರುವಂಥದ್ದು. ಮತ್ತು ಈಗ ಹಾಕ್ತಿರುವಂತಹ ಗೊಬ್ಬರ ಹೊಂಗೆ ಮರದ ತರಗು ಕೊಳ್ತಿರುವಂತಹ ಚೆನ್ನಾಗಿ ಕೊಳ್ತಿರುವಂತಹ ಗೊಬ್ಬರ ಮತ್ತು ಕೌಡಂಗ್ ಕಾಂಪೋಸ್ಟು, ಇದೆರಡರ ಮಿಶ್ರಣವನ್ನು ನಾನು ಹಾಕಿರೋವಂಥದ್ದು. ಆಲ್ಮೋಸ್ಟ್ ನಾನು ಆರ್ಗ್ಯಾನಿಕ್ಕಾಗಿ ಎಲ್ಲ ವೆಜಿಟೇಬಲ್ಸ್ನ ಬೆಳಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹಾಗಂತ ನಾನು ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸೋದೇ ಇಲ್ಲ ಅಂತ ಏನಿಲ್ಲ, ಆದರೂ ಟಾರ್ಗೆಟ್ ಇರೋದು ಆರ್ಗ್ಯಾನಿಕ್ ಆಗಿ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳನ್ನ ಬೆಳಿಬೇಕು ಅನ್ನೋದು. ನಾನು ಸೇವಂತಿಗೆ ಹೂ ಗಿಡಗಳನ್ನ ನರ್ಸರಿಯಿಂದ ತರಿಸಿದ್ದೀನಿ ಹಾಕೋಕ್ಕೆ ಅಂತ. ಇವು ನಮ್ಮವೇ ಹುಡುಗರು ಅವಾಗವಾಗೆ ಬರ್ತಿರ್ತವೆ, ಮಮ್ಮಿ ಏನಾದರೂ ಕೆಲಸ ಮಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗೋದಕ್ಕೆ. ನಾನು ಏನಾದರೂ ಕೆಲಸ ಹೇಳ್ತೀನಿ ಅಂತ ನಾನು ನೋಡಿದ ತಕ್ಷಣಕ್ಕೆ ಆರಿ ಹೋಗ್ತವೆ. ಇವು ಯಾವಾಗಲೂ ಇವು ಮಾಡುವಂತಹ ಕೆಲಸ. ಸೊ ಎರಡನೇ ಹಂತದ ಸಿದ್ಧತೆ ಸೇವಂತಿಗೆ ಹೂ ಗಿಡಗಳು. ಇದು ಈ ಹಿಂದೆ ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ಇದು ಎಷ್ಟು ಕಳೆಯಿಂದ ತುಂಬಿತ್ತು ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಕಳೆ ಎಲ್ಲ ತೆಗೆದು ಎರಡನೇ ಹಂತದ ಕ್ಲೀನಿಂಗಲ್ಲಿ ಸಾಕಷ್ಟು ಆಳವಾಗಿ ನಾನು ಇದನ್ನು ಕ್ಲೀನ್ ಮಾಡ್ತಿರೋ ಅಂಥದ್ದು. ಎಲ್ಲ ಹೂಗಳಿಗಿಂತ ನನಗೆ ಸೇವಂತಿಗೆ ಹೂ ಗಿಡಗಳ ಮೇಲೆ ಹೆಚ್ಚು ಆಸಕ್ತಿ, ಹೆಚ್ಚು ಒಲವು. ಆ ಹೂಗಳನ್ನ ನೋಡ್ತಿದ್ರೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಹಬ್ಬದ ಸೀಸನ್ ಅಷ್ಟೊತ್ತಿಗೆ ಹೂ ಚೆನ್ನಾಗಿ ಬಂತು ಅಂದರೆ ಆ ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಎಲ್ಲವನ್ನೂ ಕೂಡ ನಾವು ಇರೋವಂತಹ ಒಂದು ಬೋರ್ವೆಲ್ ನೀರಲ್ಲೇ ಎಲ್ಲದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಇವು ನರ್ಸರಿಯಿಂದ ತರಿಸಿರೋಂಥ ಸೇವಂತಿಗೆ ಗಿಡಗಳು ತುಂಬ ಫ್ರೆಶ್ ಆ್ಯಂಡ್ ಹೆಲ್ದಿಯಾಗಿದ್ದಾವೆ. ನಾನು ಸ್ಕೂಟಿನಲ್ಲಿ ಇಟ್ಕೊಂಡು ಬರುವಾಗ ಒಂದಷ್ಟು ಗಿಡಗಳು ಅಲ್ಲೇ ದಾರಿನಲ್ಲಿ ಬಿದ್ದೋಗಿದ್ದು, ಮತ್ತು ಇನ್ನೊಂದಷ್ಟು ಒಂದು ಟ್ರೇಯಿಂದ ಹೊರಗೆ ಬಂದಿದ್ದವನ್ನ ಫಸ್ಟ್ ಹಾಕೋಣ ಅಂತೇಳಿ ನಾನು ತೆಗೆದು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಣ್ಣನ್ನು ನಾನು ಎಷ್ಟರ ಮಟ್ಟಿಗೆ ಹದಗೊಳಿಸ್ಕೊಂಡಿದ್ದೀನಿ ಅಂತ. ಎಲ್ಲೂ ಒಂದಷ್ಟು ಕಳೆ ಬೆಳೆಯೋದಕ್ಕೆ ಅವಕಾಶ ಕೊಡದೇ ರೀತಿ ನೀಟಾಗಿ ಕ್ಲೀನ್ ಮಾಡಿರೋ ಅಂಥದ್ದು. ಸೇವಂತಿಗೆ ಹೂ ಗಿಡಗಳನ್ನ ಗಾರ್ಡನಲ್ಲಿ ಅಥವಾ ಚಿಕ್ಕ ಜಾಗದಲ್ಲಿ ಬೆಳೆಯೋರು ಸಾಕಷ್ಟು ಕಾಳಜಿನ ತಗೊಳ್ಳೇಬೇಕಾಗುತ್ತೆ. ಅದರಲ್ಲೂ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಅನ್ನೋರು ಈ ರೀತಿ ಮನೆಯಲ್ಲೇ ಸಿಗೋ ಗೊಬ್ಬರಗಳನ್ನ ಹಾಕೋಬೇಕು. ನಾನು ಇದಕ್ಕೆ ಒಂದಷ್ಟು ಕೌಡಂಗ್ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು ಮತ್ತು
ಹೊಂಗೆ ಮರದ ತರಗೆಲೆ ನಮ್ಮ ಹೊಲದಲ್ಲಿ ಬಿದ್ದು ಕೊಳ್ತಿದ್ದಂತಹ ಮಣ್ಣನ್ನು ನಾನು ತಗೊಂಬಂದಿದ್ರೆ ಅದರ ಮಿಕ್ಸ್ಚರನ್ನ ನಾನು ಇಲ್ಲಿ ಸೇವಂತಿಗೆ ಗಿಡಗಳನ್ನ ಹಾಕೋಕ್ಕಿಂತ ಮುಂಚೆ ಹಾಕ್ತಾ ಇರೋವಂಥದ್ದು. ನೆಲಕ್ಕೆ ಹಾಕುವಾಗ ನಾವು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 2 ಫೀಟ್ ಡಿಸ್ಟೆನ್ಸಲ್ಲಿ ಹಾಕಬೇಕಾಗುತ್ತೆ. ತೀರಾ ಹೆಚ್ಚು ಡಿಸ್ಟೆನ್ಸ್ ಆದರೂ ಕೂಡ ಆ ಹೂ ಗಿಡಗಳಿಗೆ ಸಪೋರ್ಟ್ ಬೇಕು. ಬೆಳೆದು ದೊಡ್ಡವಾದಾಗ ಅವು ಹೆಚ್ಚು ಬ್ರಾಂಚಸ್ ಬರೋದರಿಂದ ಒಂದಕ್ಕೊಂದು ಪೂರಕವಾಗಿ ಬೆಳವಣಿಗೆ ಹೊಂದಬೇಕಾಗುತ್ತೆ. ಹಾಗಾಗಿ ತೀರಾ ಹೆಚ್ಚು ಡಿಸ್ಟೆನ್ಸ್ ಬೇಡ, 2 ರಿಂದ 2.5 ಫೀಟ್ ಡಿಸ್ಟೆನ್ಸಲ್ಲಿ ಹಾಕಿದ್ರೂ ಸಾಕಾಗುತ್ತೆ. ಮೋರೋವರ್ ನಾನು ನನ್ನ ಗಾರ್ಡನಿಂಗ್ ಜರ್ನಿನ ಆರಂಭ ಮಾಡಿ ಒಂದು 2.5 ತಿಂಗಳು 3 ತಿಂಗಳು ಆಗಿರಬಹುದು. ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಬಂದು ನನಗೆ ಮೊದಲಿಂದನೂ ಗಾರ್ಡನಿಂಗಲ್ಲಿ ಆಸಕ್ತಿ ಇತ್ತು. ಗಾರ್ಡನಿಂಗ್ ಅನ್ನೋದು ಎಲ್ರಿಗೂ ಒಂದು ರಿಫ್ರೆಶಿಂಗ್ ಕಾನ್ಸೆಪ್ಟ್ ಅನ್ನೋ ಕಾರಣಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿರೋದು. ಫೈನಲಿ ಒಂದು ಹಂತದ ಸೇವಂತಿಗೆ ಹೂ ಗಿಡಗಳನ್ನ ಒಂದು ಲೆಫ್ಟ್ ಸೈಡ್ ಹಾಕಿರೋವಂಥದ್ದು. ಸೊ ನಾವು ಮಾಡೋವಂಥ ಕೆಲಸ ನಮಗೆ ಖುಷಿ ಕೊಟ್ಟರೆ ಸಾಕು. ನಾನು ಪ್ರತಿ ಸಲವೂ ಕೂಡ YT ಸ್ಟುಡಿಯೋದಲ್ಲಿ ಹೋಗಿ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡೋವಾಗ ಅದು ಕಡಿಮೆ ವ್ಯೂಸ್ ಹೋಗಿತ್ತು ಅಂತಂದರೆ ತುಂಬ ಬೇಜಾರಾಗುತ್ತೆ. ಆದರೂ ನಾನು ನನ್ನ ಮೇಯ್ನ್ ಉದ್ದೇಶ ನನ್ನ ಗಾರ್ಡನಿಂಗ್ನ ಅಚ್ಚುಕಟ್ಟಾಗಿ ಎಲ್ಲ ಗಿಡಗಳನ್ನೂ ಇಟ್ಕೊಂಡಿರಬೇಕು. ನನ್ನ ಹಾಬಿ ಮತ್ತು ನನ್ನ ವರ್ಕ್ ಪ್ರೆಷರಿಂದ ಹೊರಗೆ ಬರೋದಕ್ಕೆ, ಅಥವಾ ನನ್ನ ಮನಸ್ಸಿಗೆ ಏನೇ ನೋವಾಗಿದ್ರು ಹರ್ಟ್ ಆಗಿದ್ರು ಅದರಿಂದ ಹೊರಗೆ ಬರೋದಕ್ಕೆ ನನಗೆ ಇರುವಂತಹ ಒಂದೇ ಒಂದು ಥೆರಪಿ ಅಥವಾ ಡಾಕ್ಟರ್ ಅಂದರೆ ಅದು ನನ್ನ ಗಾರ್ಡನ್ನು. ನೀವು ಕೂಡ ಈ ರೀತಿ ಒಂದು ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಆಗಿ ನೋಡಿ, ನಿಮಗೂ ಇದೇ ರೀತಿ ಒಂದು ಫೀಲ್ ಬರುತ್ತೆ. ಸಂಜೆ ಒಳಗಾಗಿ ನಾನು ಎಲ್ಲ ಸೇವಂತಿಗೆ ಹೂ ಗಿಡಗಳನ್ನು ಹಾಕಿ ನೀರು ಕೂಡ ಹಾಕಿದ್ದೆ. ಯಾಕಂತಂದರೆ ಬಿಸಿಲು ಜಾಸ್ತಿ ಇರೋವಂಥದ್ದು, ಮಳೆ ಕೂಡ ಕಡಿಮೆ ಇರೋದು. ಇಮ್ಮಿಡಿಯೇಟಾಗಿ ನಾವು ನೀರು ಹಾಕಲೇಬೇಕಾಗುತ್ತೆ. ಇದರ ಮುಂದಿನ ಹಂತದಲ್ಲಿ ನಾನು ಒಂದೊಂದಷ್ಟು ಬೆಳವಣಿಗೆ ಹೊಂದಿದ ಮೇಲೆ ಯಾವ್ಯಾವ ರೀತಿ ಗೊಬ್ಬರಗಳನ್ನ ಹಾಕ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಗಾರ್ಡನ್ನ ಪಾರ್ಟ್ 2ನ ಫೈನಲ್ ವ್ಯೂ ಹೀಗಿತ್ತು. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡುವಂಥವರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನಾನು ಲಾಸ್ಟ್ ಸ್ಲೈಡಲ್ಲಿ ಯಾವ್ಯಾವ ರೀತಿ ಹಂತಗಳನ್ನ ನಾನು ಪಾಸ್ ಮಾಡಿದೆ ಅಂದರೆ ಥ್ರೂಔಟ್ ದ ವಿಡಿಯೋ ಈ ಎಲ್ಲ ಹಂತಗಳನ್ನು ಕೂಡ ದಾಟಿ ಮಾಡ್ತಾ ನಾನು ಈ ವಿಡಿಯೋ ಮಾಡಿರೋದು. Thank you for watching. Keep supporting. Subscribe to Mahis Green Bites YouTube channel. Thank you for watching.